ಅದು ಏನೇ ಮಾಡಿದ್ರು ನಿನಗೆ ಫೋಕಸ್ ಸಿಗ್ತಾ ಇಲ್ಲ. ಓದಬೇಕು ಅಂತ ಕೂರ್ತೀಯ, ಆದ್ರೆ ಓದಕ್ಕೆ ಫೋಕಸ್ ಇರಲ್ಲ. ಬಿಸ್ನೆಸ್ ಮಾಡಬೇಕು ಅನ್ಕೊಂತೀಯ, ಬಿಸ್ನೆಸ್ ಮಾಡೋಣ ಅಂತ ನಿನ್ ಪ್ಲಾನ್ ಅಲ್ಲಿ ಇರುತ್ತೆ, ಆದ್ರೆ ಬಿಸ್ನೆಸ್ ಎಕ್ಸಿಕ್ಯೂಷನ್ ನೀನ್ ಮಾಡಲ್ಲ, ನಿನಗೆ ಫೋಕಸ್ ಸಿಗಲ್ಲ. ಜಾಬ್ ಹೋಗ್ಬೇಕು ಅಂತ ಅನ್ಕೊಂತೀಯ, ಇಂಟರ್ವ್ಯೂನು ಕೊಡ್ತೀಯ, ಇಂಟರ್ವ್ಯೂ ಅಲ್ಲಿ ನಿನಗೆ ಫೋಕಸ್ ಸಿಗ್ತಾ ಇರಲ್ಲ. ಕರೆಕ್ಟಾ ಹೇಳು. ಇವತ್ತಿನ ಈ ವಿಡಿಯೋದಲ್ಲಿ ಫೋಕಸ್ ಹೆಂಗ್ ಪಡೆಯೋದು ಅಂತ ನೋಡೋಣ. ನೀನ್ ಸ್ವಲ್ಪ ಆದ್ರೂ ಜೋಶಲ್ಲಿ ಇರು ಗುರು. ಒಳ್ಳೆ ಸಪ್ಪೆ ಮುಖ ಇಟ್ಕೊಂಡು ನೋಡ್ತಿದ್ಯಲ್ಲ ವಿಡಿಯೋ, ಜೋಶಲ್ಲಿರು. ಏನೋ ಒಂದು ವಿಷಯ ನಿನಗೆ ಗೊತ್ತಾಗ್ತಾ ಇದೆ, ತಿಳ್ಕೋ ಅದು ನೀಟಾಗಿ. ಓಕೆನಾ? ಈ ವಿಡಿಯೋ ಮುಂದೆ ಹೋಗಿಂದ ಮುಂಚೆ ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು. ದ್ರೋಣಾಚಾರ್ಯರು ಎಲ್ಲಾ ವಿದ್ಯೆನ ಕಲ್ಸದ ಮೇಲೆ ಒಂದು ದಿನ ಎಲ್ಲಾ ಶಿಷ್ಯಂದ್ರಿಗೂ ಒಂದ್ ಕಡೆ ಬರಕ್ ಹೇಳ್ತಾರೆ. ಒಂದ್ ಕಡೆ ಬರ್ತಾರೆ. ಬಂದ್ಮೇಲೆ ಎಲ್ಲ ಸಾಲಾಗಿ ನಿಲ್ತಾರೆ. ಸಾಲಾಗಿ ನಿಂತ ಮೇಲೆ ಎಲ್ರಿಗೂ ಹೇಳ್ತಾರೆ, ಇವಾಗ ಇಲ್ಲಿ ನಿನಗೆ ಏನು ಕಾಣಿಸ್ತಾ ಇದೆ ಅಂತ ಕೇಳಿ ಇಲ್ಲೊಂದು ನೀನು ಶಿಕಾರಿ ಮಾಡ್ಬೇಕು. ಏನ್ ಮಾಡ್ತೀಯ, ಏನ್ ಕಾಣಿಸ್ತಿದೆ ಫಸ್ಟ್ ನೀನ್ ಹೇಳು ಅಂತ ಕೇಳ್ತಾರೆ. ಅವಾಗ ಎಲ್ಲಾ ಶಿಷ್ಯಂದ್ರು ಒಬ್ರಾದ್ಮೇಲೆ ಒಬ್ರು ಬಂದು ಅವ್ರಿಗೆ ಏನೇನ್ ಕಾಣಿಸುತ್ತೋ ಹೇಳ್ತಾರೆ. ಒಬ್ಬ ಶಿಷ್ಯ ಬರ್ತಾನೆ, ನನಗೆ ಆಕಾಶ ಕಾಣಿಸ್ತಿದೆ ಅಂತಾನೆ. ಇನ್ನೊಬ್ಬ ಶಿಷ್ಯ ಬರ್ತಾನೆ, ನನಗೆ ಮರ ಕಾಣಿಸ್ತಿದೆ ಅಂತಾನೆ. ಇನ್ನೊಬ್ಬ ಶಿಷ್ಯ ಬರ್ತಾನೆ, ನನಗೆ ಗಿಡ ಕಾಣಿಸ್ತಾ ಇದೆ ಅಂತಾನೆ. ಇನ್ನೊಬ್ಬ ಶಿಷ್ಯ ಬರ್ತಾನೆ, ನನಗೆ ಮಣ್ಣು ಕಾಣಿಸ್ತಾ ಇದೆ, ಕಲ್ಲು ಕಾಣಿಸ್ತಾ ಇದೆ, ಗುಡ್ಡ ಕಾಣಿಸ್ತಾ ಇದೆ, ಬೆಟ್ಟ ಕಾಣಿಸ್ತಾ ಇದೆ. ಪ್ರತಿಯೊಂದು ಈ ತರದ್ದು ಸಿಲ್ಲಿಯಾಗಿ ಎಲ್ಲರೂ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ಅರ್ಜುನನ್ನ ಕರೆಸ್ತಾರೆ. ಅರ್ಜುನನ್ನ ಕರೆಸ್ಬಿಟ್ಟು ನಿನಗೇನ್ ಕಾಣಿಸ್ತಿದೆ ಹೇಳು ಅಂತಾನೆ. ಆವಾಗ ಅರ್ಜುನ ಹೇಳ್ತಾನೆ, ನಿಮ್ಮ ಎಡಭಾಗದಲ್ಲಿ 10ನೇ ಮರದ ಮೇಲೆ ಒಂದು ಪಕ್ಷಿ ಕೂತಿದೆ, ಆ ಪಕ್ಷಿ ಕಣ್ಣು ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಪಕ್ಷಿ ಕಣ್ಣಿಗೆ ಬಿಲ್ಲಿಂದ ಬಾಣ ಹಾಕ್ತಾನೆ. ವೇಗವಾಗಿ ಆ ಬಾಣ ಪಕ್ಷಿ ಕಣ್ಣಿಗೆ ಬೀಳತ್ತೆ. ಇದರಿಂದ ನಿನಗೇನ್ ಅರ್ಥ ಆಯ್ತು? ಏನ್ ಅರ್ಥ ಆಯ್ತು ನಿನಗೆ? ಇನ್ನು ಸಿಂಪಲ್ ಆಗಿ ಅರ್ಥ ಆಗೋ ತರ ನಾನ್ ನಿನಗೆ ಹೇಳ್ತೀನಿ ಕೇಳು. ನೀನ್ ಏನೇ ಮಾಡ್ಬೇಕು ಅಂದ್ರೂ ಒಂದು ಮೈಂಡಲ್ಲಿ ಫಿಕ್ಸ್ ಆಗು. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದೀಯ ಅನ್ನೋದನ್ನ ಫಿಕ್ಸ್ ಆದ್ಯೇನಪ್ಪ? ಫಿಕ್ಸ್ ಆದ್ಯಾ? ಮಾತಾಡು ಒಂಚೂರು. ಹಂಗೆ ವಿಡಿಯೋ ನೋಡ್ತಿದ್ಯಾ, ಒಂಚೂರು ಮಾತಾಡು. ಫಿಕ್ಸ್ ಆದ್ಯಾ? ನೀನ್ ಮಾತಾಡೋದು ಇಲ್ಲ, ಅಟ್ಲೀಸ್ಟ್ ಕಮೆಂಟ್ ಮಾಡು. ನೀನ್ ಏನ್ ಫಿಕ್ಸ್ ಆಗಿದ್ಯಾ ಅಂತ ಕಮೆಂಟ್ ಮಾಡು. ಕಮೆಂಟ್ ಮಾಡಿದ್ಮೇಲೆ ನೀನು ಫಿಕ್ಸ್ ಆಗಿರೋದು ಮಾತ್ರ ನಿನ್ ತಲೆಯಲ್ಲಿ ಇರ್ಬೇಕು. ಬೇರೆ ಏನು ನಿನ್ನ ಮೈಂಡಿಗೆ ಬರಬಾರ್ದು. ನಿನ್ ತಲೆಯಲ್ಲಿ ಏನೇನೋ ಓಡ್ತಾ ಇರತ್ತೆ ನನಗ್ ಗೊತ್ತು. ಕ್ರಿಂಜ್ ಕಾಂಟೆಂಟ್ ಗಳು ಓಡ್ತಾ ಇರತ್ತೆ ನನಗ್ ಗೊತ್ತು. ಡಬ್ಬ ರೀಲ್ ಗಳು ನೋಡ್ತಾ ಇರ್ತೀಯ ನನಗ್ ಗೊತ್ತು. ಬೇರೆಯವ್ರ ಜೀವನದ ವ್ಲಾಗ್ ಗಳು ನೋಡ್ತಾ ಇರ್ತೀಯ ನನಗ್ ಗೊತ್ತು. ನಿನ್ನ ಕರಿಯರ್ ನ ಡೆವಲಪ್ ಮಾಡೋ ಸ್ಕಿಲ್ಸ್ ನ ಬಿಟ್ಟು ಪ್ರತಿಯೊಂದು ನೋಡ್ತಾ ಇರ್ತೀಯ ನನಗ್ ಗೊತ್ತು. ಅದೆಲ್ಲ ಬಿಟ್ಬಿಡ್ಬೇಕು. ಹೌದು, ಅದೆಲ್ಲ ಬಿಟ್ಬಿಡ್ಬೇಕು. ನಿನ್ನ ಕಾನ್ಸಂಟ್ರೇಷನ್ ಯಾವ್ದ್ರ ಮೇಲೆ ಮಾಡ್ಕೊಂತೀಯ? ನಿನ್ನ ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಆಗಿದೆ ನೋಡು, ಅದ್ರ ಮೇಲೆ ನೀನು ನಿನ್ನ ಕಾನ್ಸಂಟ್ರೇಷನ್ ನ ಮಾಡ್ಕೊಂತೀಯ. ನಿನ್ನ ಮೇನ್ ಫೋಕಸ್ ನೀನ್ ಏನ್ ಫಿಕ್ಸ್ ಆಗಿದೆಯಲ್ಲ ಅದ್ರ ಕಡೆ ಇರ್ಲಿ. ಮನ್ಸಲ್ಲಿ ಅನ್ಕೊಂತಾ ಇರ್ತೀಯ, ಗುರು ನನಗೆ ಫೋಕಸ್ ಸಿಕ್ತಿಲ್ಲ ಅಂತಾನೆ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ನಿನ್ ಮನ್ಸಲ್ಲಿ ಅನ್ಕೊಂತಾ ಇರ್ತೀಯ ನನಗೆ ಗೊತ್ತು. ನೀನಿಗ್ ಫೋಕಸ್ ಸಿಗ್ಬೇಕು ಅಂದ್ರೆ ನೀನ್ ಎಲ್ಲೆಲ್ಲಿ ಓಡಾಡ್ತೀಯ, ಎಲ್ಲೆಲ್ಲಿ ಇರ್ತೀಯ, ಅಲ್ಲೆಲ್ಲ ಸ್ಟಿಕ್ಕಿ ನೋಟ್ಸ್ ಅಲ್ಲಿ ನಿನ್ನ ಮೈಂಡ್ ಅಲ್ಲಿ ಏನಿದೆಯೋ ಅದನ್ನ ಬರೀ. ಅದನ್ನ ಎಲ್ಲಾ ಕಡೆ ಅಂಟಿಸು. ನೀನ್ ಓಡಾಡೋ ಜಾಗದಲ್ಲಿ ಅಂಟಿಸು. ನೀನ್ ಎಲ್ಲಿದ್ರು ಅಂಟಿಸು. ನಿನ್ ಫೋನ್ ಅಲ್ಲಿ ನೋಟ್ಸ್ ಮಾಡ್ಕೋ. ನಿನ್ ಫೋನ್ ವಾಲ್ ಪೇಪರ್ ಮಾಡ್ಕೋ. ನಿನ್ ತಲೆಯಲ್ಲಿ ಏನೇನೋ ಓಡತ್ತೆ, ಫೋಕಸ್ ಆ ಕಡೆ ಈ ಕಡೆ ಹೋದ್ರೆ ಅದನ್ನ ನೋಡಾದ್ರೂ ಮತ್ತೆ ಫೋಕಸ್ ಮಾಡು. 21 ದಿನ ಈ ತರ ನೀನು ಮಾಡಿದ್ರೆ ಹೇಳ್ತಾ ಇದ್ದೀನಿ ಕೇಳು, ನಿನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗತ್ತೆ. ಬರೀ 21 ದಿನ ಮಾಡು. ಒಂದು ಸತಿ ಟ್ರೈ ಮಾಡಿ ನೋಡು. ಪ್ರತಿದಿನ ತಿಂದ್ಯಾ, ಮಲ್ಕೊಂಡ್ಯಾ, ಎದ್ಯಾ ಅನ್ನೋದನ್ನ ಬಿಟ್ಟು ಇದು ಒಂದ್ ಸತಿ ಟ್ರೈ ಮಾಡಿ ನೋಡು. ಮಹಾ ಅಂದ್ರೆ ಏನಾಗತ್ತೆ ನಿನಗೆ? ಮಹಾ ಅಂದ್ರೆ ಏನ್ ಕಳ್ಕೊಳ್ಳೋದಿದೆ? ನೀನೇನು ಕಳ್ಕೊಳ್ಳಲ್ಲ, ಬರೀ ಪಡ್ಕೊಂತೀಯ. ಗುರು ಇದೆಲ್ಲ ಟ್ರೈ ಮಾಡಾಯ್ತು, ನನ್ನ ಕೈಯಲ್ಲಿ ಇನ್ನೂ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಿನ್ನ ಮೈಂಡ್ ನ ರೀಬೂಟ್ ಮಾಡಬೇಕು. ನಿನ್ನ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡಬೇಕು. ಒಟ್ನಲ್ಲಿ ನಿನ್ನ ಮೈಂಡ್ ನ ಟ್ರೈನ್ ಮಾಡಬೇಕು. ಎವ್ರಿ ಸಂಡೇ ಬೇರೆ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಂಡೇ ಮೈಂಡ್ ಟ್ರೈನಿಂಗ್ ಕೋರ್ಸ್ ಇದೆ ಝೂಮ್ ಕಾಲ್ ಅಲ್ಲಿ. ಎಲ್ಲಾ ಸೀಟ್ಸ್ ಬುಕ್ ಆಗಿದೆ. ನೆಕ್ಸ್ಟ್ ವೀಕ್ ನಿನಗೋಸ್ಕರ ಇನ್ನೊಂದ್ಸತಿ ಮೈಂಡ್ ಟ್ರೈನಿಂಗ್ ಕೋರ್ಸ್ ಮಾಡ್ತೀನಿ. ಆ ಕೋರ್ಸ್ ಅಲ್ಲಿ ನೀನು ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ಆ ಲಿಂಕ್ ಅಲ್ಲಿ ಓಪನ್ ಮಾಡೋ, ಅದ್ರ ಡೀಟೇಲ್ಸ್ ಎಲ್ಲವೂ ನಿನಗೆ ಸಿಗತ್ತೆ. ಹೆಸರು ನೆನ್ಪಿಟ್ಕೋ, ಶೊನಾಯ್ ಅಂದ್ರೆ ನಾನಲ್ಲ ನೀನು.